ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಕಲ್ಲಂಗಡಿ ಬೆಳೆಗಳಿಗೆ ವೈರಸ್ ರೋಗ ಬಾಧೆ ಹೆಚ್ಚುತ್ತಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುವುದು, ಮೊಸಾಯಿಕ್ ಲಕ್ಷಣಗಳು ಕಾಣಿಸಿಕೊಳ್ಳುವುದು ಹಾಗೂ ಗಿಡದ ಬೆಳವಣಿಗೆ ಕುಂಠಿತವಾಗುವುದು ಪ್ರಮುಖ ಸಮಸ್ಯೆಗಳಾಗಿವೆ. ನಾಯಕನಹಟ್ಟಿ ಹೋಬಳಿಯ ಮಲ್ಲೂರಳ್ಳಿ ಗ್ರಾಮದ ರಾಜ ಬಂಗಾರಯ್ಯ ಎನ್ನುವ ರೈತ ಬೆಳೆದ 5 ಎಕರೆ ಜಮೀನಿನಲ್ಲಿ ಕಲ್ಲಂಗಡಿ ಬೆಳೆಗೆ ಬಿಳಿ ಈಗು ಮತ್ತು ಅಫಿಡ್ ಕೀಟಗಳ ಮೂಲಕ ಈ ವೈರಸ್ ವೇಗವಾಗಿ ಹರಡುತ್ತಿದ್ದು ಬೆಳೆ ಕೂಡ ನಾಶವಾಗಿದೆ. ಇನ್ನು ತಜ್ಞರು ಆರೋಗ್ಯಕರ ಬೀಜ ಬಳಕೆ, ಕೀಟನಾಶಕ ಸಿಂಪಡಣೆ ಮತ್ತು ಸೋಂಕಿತ ಗಿಡಗಳನ್ನು ತೆರವುಗೊಳಿಸುವಂತೆ ಸಲಹೆ ನೀಡಿದರೂ ಕೂಡ ಈ ರೀತಿ ಬೆಳೆ ನಾಶವಾಗಿದ್ದು ಸರ್ಕಾರವು ಬೆಳೆ ನಷ್ಟ ಪರಿಹಾರ ನೀಡಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಒಟ್ಟಾರೆ ವೈರಸ್ ರೋಗದಿಂದ ಕಲ್ಲಂಗಡಿ ಬೆಳೆ ಹಾನಿಯಾಗುತ್ತಿದ್ದು ರೈತರ ಆತಂಕ ಹೆಚ್ಚಾಗಿದೆ. ಈ ಸಂದರ್ಭದಲ್ಲಿ ರೈತ ಪ್ರಕಾಶ್ ಕೂಡ ಇದ್ರು. చేతులు కల్లంగడి చూపిస్తుందంటే ಸ್ವಲ್ಪಮ್ಮ ನಾನು ಮಾತಾಡ್ತಿರೋದು ರಾಜ ಬಂಗಾರಯ್ಯ, ಮಳ್ಳೂರಳ್ಳಿ ಗ್ರಾಮ. ನಾವು ಈ ಒಂದು ಕಲ್ಲಂಗಡಿ ಬೀಜವನ್ನು 5 ಎಕರೆಗೆ ಹಾಕಿದ್ದೀವಿ. ಒಂದು 40,000 ಹಂಗೆ ತಗೊಂಡು ಬಂದು ಬೀಜವನ್ನು ಹಾಕಿದ್ದೀವಿ. ಹಾಕಿದ್ರು ನಮಗೆ ಬಾಯಿಗೆ ಬರತ್ತು, ಕೈಗೆ ಬರಲಿಲ್ಲ ಅಂತ ಎಲ್ಲ ಈ ಒಂದು ವೈರಸ್ ಬರೋದರಿಂದ, ಆಂಟಿ ವೈರಸ್ ಬರೋದರಿಂದ ಎಲ್ಲ ಬೆಳೆ ನಾಶ ಆಗೋಗಿದೆ. ಮತ್ತು ನೀವೆಲ್ಲರೂ ನಮಗೆ ಪರಿಹಾರ ಒದಗಿಸಬೇಕೆಂದು ಸರ್ಕಾರದಿಂದ ಮನವಿ ಮಾಡುತ್ತಾ ಎಲ್ಲ ರೈತ ಬಾಂಧವರಿಗೆ ತಿಳಿಸುತ್ತೇನೆ. ಅಂದರೆ ಈ ಒಂದು ಆಂಟಿ ವೈರಸ್ ಬರೋದ್ರಿಂದ ರೈತರಿಗೆ ಏನು ಆಗಲಿಲ್ಲ, ಆಗೋದೆಲ್ಲ ಆಗೋಯ್ತು. ಆದರೆ ಇವಾಗ ಏನು ಮಾಡಬೇಕಾಗ್ತದೆ, ವಿಷ ಕೊಡೋ ಪರಿಸ್ಥಿತಿ ಬಂದುಬಿಟ್ಟೈತೆ ನಮಗೆಲ್ಲ. ನೀವೆಲ್ಲ ನೋಡ್ರಿ, ನೋಡ್ರಿ ಪ್ರತಿಯೊಂದು ಯಾವ ಥರ ಇದೆ. ರೈತರಿಗೆ ಏನು ಸಿಗ್ತತೆ, ಏನು ಸಿಗೋದಿಲ್ಲ ಅಂತ ಹೇಳುತ್ತಾ ನನ್ನ ಹೆಸರು ಪ್ರಕಾಶ್ ಅಂತ, ನಮ್ಮ ಗ್ರಾಮದವರೇ. ಈ ಕಲ್ಲಂಗಡಿ ಸುಮಾರು 5 ಎಕರೆಗೆ ಹಾಕಿದ್ದಾರೆ. ಈ ಆಂಟಿ ವೈರಸ್ಸಿಂದ ಈ ಬೆಳೆ ಎಲ್ಲ ನಾಶ ಆಗಿದೆ. ಈ ಸರ್ಕಾರ ಏನಾದರೂ ಪರಿಹಾರ ಕೊಡಿಸ್ಬೇಕಂತ ತಮ್ಮಲ್ಲಿ ಮನವಿ ಕೇಳಿಕೊಳ್ಳುತ್ತೇನೆ. ಎಲ್ಲ ತಾಗಿಡಿಸಿ